ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಕ್ಕತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಧ್ರುವಂತ್ ಸೇರಾದರೆ ರಕ್ಷಿತಾ ಶೆಟ್ಟಿ ಸವಾ ಸೇರಂತೆ. ಚೆನ್ನಾಗಿದೆ ಪ್ರೋಮೋ, ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಅಕಸ್ಮಾತ್ ನೀವೊಬ್ರೇ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದು ನಾನಲ್ಲಿ ಇದ್ದಿದ್ರೆ ಯಾರು ಬೆಸ್ಟ್ ಅನ್ನಿಸ್ತಿತ್ತು ನಿಮ್ಗೆ? ಅಯ್ಯೋ ಆಬ್ವಿಯಸ್ಲಿ ನಾನು. ಕಾಟ್ಲೆ ಗುರು, ನಾನು ಬರೀ ಇರೋರ್ನ ಕೇಳ್ತಾ ಇರೋದು. ನೀ ಎಲ್ಲದಕ್ಕೂ ನೀವು ಯಾಕೆ ಕನ್ಸಿಡರ್ ಮಾಡಲ್ಲ ನೀವು ಅಲ್ಲಿ ಇಲ್ಲ ಅಂತ? ನಾನು ಅದಕ್ಕೆ ನನ್ನ ಕನಸಲ್ಲಿ ಕೂಡ ಯೋಚನೆ ಮಾಡ್ಲಿಕ್ಕೆ ಇಲ್ಲ. ನನ್ಗೆ ಕನಸಲ್ಲಿ ಕೂಡ ಈಗ ಎಲ್ಲಿದೆ ಈಗ ಪ್ರೋಸೆಸ್ ನಮ್ಮ ಇಬ್ಬರನ್ನ ಬಿಟ್ಟೆ ನಡೀತಾ ಇರೋದು. ಈ ವೀಕ್ ಫುಲ್ ನಿಮ್ದು ತಲೆಯಲ್ಲಿ ಯಾವ್ದು ಕಾಲೇಜ್ ಓದಿರೋದು. ಓಕೆ, ಅಕ್ಸೆಪ್ಟ್ ಮಾಡ್ತೀನಿ. ಹೌದು, ಗೇಮ್ ಸ್ಟಾರ್ಟ್ ಆಗ್ಲಿಲ್ಲ ಅಲ್ವಾ? ಸೊ ಹೇಗ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಾ ಯಾರು ಬೆಸ್ಟ್ ಅಂತ? ನಿನ್ನ ಹತ್ರ ಅದು ಜರ್ನಲ್ ಕ್ವಶನ್ ಕೇಳಿದ್ದು. ಹೀಗೇನೆ ಗೇಮ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಅಲ್ಲಿ ಇಷ್ಟು ಜನ ಕೂತಿದಾರಲ್ಲ, ಯಾರು ನಿನಗೆ ಬೆಸ್ಟ್ ಅನ್ಸುತ್ತೆ ಅಂತ ಜನರಲ್ ಆಗಿ ಕೇಳಿದ್ದು. ಈಗ ಆಟ ಶುರುವಾಗಿ ನಾನು ಫೈನಲ್ ವರ್ಡಿಕ್ಟ್ ಕೇಳಿದ್ದಲ್ಲ. ಹೇಗೆ ಅನಿಸ್ತು ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವಾಗ ಆ್ಯಕ್ಚುಲಿ ತುಂಬ ಜನ ಕೇಳ್ತಿರಲ್ಲ ಯಾಕೆ ಇವರಿಬ್ರು ಅಂತ. ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಒಬ್ರು ಏನು ಹೇಳಿದ್ರೆ ಇನ್ನೊಬ್ರು ಏನೋ ಅರ್ಥ ಮಾಡ್ಕೋತಾರೆ, ಇನ್ನೊಬ್ರು ಏನು ಹೇಳಿದ್ರೆ ಇನ್ನೊಬ್ರು ಇನ್ನೊಂದೇನು ಅರ್ಥ ಮಾಡ್ಕೋತಾರೆ. ಅದು ತಕ್ಕಂತೆ ವಿಷಯಗಳು ಹೋಗ್ತಾ ಇರುತ್ತೆ. ಇಬ್ಬರು ಕೂಡ ಸಖತ್ತಾಗಿ ಫನ್ ಅಂತೂ ಮಾಡೇ ಮಾಡ್ತಾರೆ, ನೀವು ನೋಡ್ತಿದ್ದೀರಾ ಕ್ಲಿಯರಾಗಿ. ಆ್ಯಂಡ್ ಇದೇ ಕಾರಣಕ್ಕೆ ಇವರಿಬ್ಬರನ್ನ ಇವಾಗ ಸೀಕ್ರೆಟ್ ರೂಮ್ಗೆ ಹಾಕಿರುವಂಥದ್ದು. ಆ್ಯಂಡ್ ಚೆನ್ನಾಗಿದೆ, ಒಂದು ಸಿಕ್ಕಾಪಟ್ಟೆ ಫನ್ ಅಂತೂ ಇರುತ್ತೆ. ಆ್ಯಂಡ್ ಧ್ರುವಂತ ರಿಯಾಕ್ಷನ್ಗಳು ಏನು ಹೇಳೋದಪ್ಪ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಬೆನಿಫಿಟ್ ಕೂಡ ಆಗ್ತಿದೆ ಧ್ರುವಂತ್ಗೆ ಅಂತ ಅನಿಸುತ್ತೆ. ನೀವು ಅಬ್ಸರ್ವ್ ಮಾಡಿ, ಅವರ ತಂದೆಯವರಿಂದ ಕಾಲಿನ ಬರುತ್ತೆ, ಅದಾದಮೇಲೆ ಸುದೀಪಣ್ಣ ಅಷ್ಟೆಲ್ಲ ಮಾತು ಹೇಳ್ತಾರೆ. ಆ್ಯಂಡ್ ಜೊತೆಗೆ ಇವಾಗ ಸೀಕ್ರೆಟ್ ರೂಮ್ ಏನೇನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಎಲ್ಲ ಒಳ್ಳೇದಾಗ್ತದೆ, ಒಳ್ಳೇದಾಗಲಿ. ತಮ್ಮನ್ನು ತಾವು ಪ್ರೊಮೋಟ್ ಕೊಟ್ಟರೆ ಸಾಕು ಅಂತ ಅನಿಸುತ್ತೆ. ಒಳ್ಳೆ ರೀತಿ ಓಕೆನಾ. ಇನ್ನು ರಕ್ಷಿತ್ ಅಂತ ಬಂದಾಗ ಅವ್ರಿಗೆ ಆ್ಯಕ್ಚುಲಿ ಕೆಲವು ವಿಷಯಗಳು ಕರೆಕ್ಟಾಗಿ ಅರ್ಥ ಆಗಲ್ಲ, ಬಟ್ ಅವ್ರು ಇನ್ನೊಂದು ಥರ ತಿಳ್ಕೊತಾರೆ. ಅದು ತಕ್ಕಂತೆ ರಿಯಾಕ್ಷನ್ ಕೊಡ್ತಾರೆ, ಅದು ತಕ್ಕಂತೆ ವಿಷಯಗಳು ಕೂಡ ಹೋಗ್ತಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.